ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವೇನೇ ನೋಡ್ಕೋತಾ ಇರ್ತೀವಿ, ಮೆಡಿಟೇಷನ್ ಆದ ತಕ್ಷಣ ಬರೋ ಥಾಟ್ಸ್ ಇದು ಇಂಟ್ಯೂಟಿವ್ ಆಗಿ. ಆಲ್ವೇಸ್ ದೆರ್ ಇಸ್ ಪಾಸಿಬಿಲಿಟಿ, ಇನ್ನು ದೆರ್ ಇಸ್ ನೋ ಸಚ್ ಅಲ್ಟಿಮೇಟ್ ರಿಯಾಲಿಟಿ ಅಟ್ ಆಲ್. ಡಿಫರೆಂಟ್ ಡೆಫಿನೆಟ್ ಆ್ಯಕ್ಷನ್ಸ್ ಎಫೆಕ್ಟ್ ಬೇರೆ ಬೇರೆ ಇರುತ್ತೆ. ಎಫೆಕ್ಟ್ ಇಸ್ ಪ್ರೊಡ್ಯೂಸಸ್ ಡಿಫರೆಂಟ್ ಇಂಟ್ರಾಕ್ಷನ್ಸ್. ಒಂದೊಂದು ಇಂಟ್ರಾಕ್ಷನಲ್ಲೂ ಒಂದೊಂದು ಎಫೆಕ್ಟ್ ಬರ್ತಾ ಇರುತ್ತೆ. ನಾವು ಕಲಿತಾ ಇರ್ತೀವಿ, ನಾವು ಮುಂದುವರಿತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅಂದರೆ ಎಂಟೈರ್ ಯೂನಿವರ್ಸ್, ನಾವು ಬ್ರಹ್ಮಾಂಡ ಅಂತ ಅದು ಹೇಳೋವಾಗಲೇ ಖುಷಿಯಾಗುತ್ತೆ. ಬ್ರಹ್ಮಾಂಡ ಅಂತ ಸಿಂಗಲ್ ಹಾರ್ಮೋನಿಯಸ್ ಹೋಲ್ ಅಂದಾಗ ಒಬ್ರಿಗೊಬ್ರಿಗೊಬ್ರಿಗೊಬ್ರಿಗೊಬ್ರಿಗೊಬ್ರು ಕಾಸ್ಮಿಕ್ ಕನೆಕ್ಷನ್ ಇದ್ದೇ ಇದೆ ಅಲ್ವಾ. ಇಲ್ಲಿ ಯಾವುದನ್ನು ಹೋಗಿ ಯಾವುದ್ರಲ್ಲಿ ಮೀಟ್ ಮಾಡೋದು? ಯೋಗ ಅನ್ನೋದೇ ಇಲ್ಯೂಷನ್ ಅನಿಸ್ಬಿಡುತ್ತೆ. ಯೋಚನೆ ಮಾಡಿ, ಇಟ್ಸ್ ಎ ಕನೆಕ್ಟ್ ಆಗ್ತಾ ಆಗ್ಬಿಟ್ಟಿದೆ. ದೆರ್ ಇಸ್ ನೋ ಟೂ. ಎರಡೂ ಅಂತ ಇಲ್ವೇ ಇಲ್ಲ. ದಿಸ್ ಇಸ್ ಒಂಥರ ಅಸಿಮಿಲೇಟ್ ಮಾಡ್ಕೊಳಕ್ಕಾಗದೇ ಇರುವಂಥ ಸತ್ಯ ಇದು. ಅಂಥ ಅನುಭವದಲ್ಲಿ ಮೆಡಿಟೇಷನಲ್ಲಿ ಬರೋದು. ಅಲ್ಟಿಮೇಟ್ ಟ್ರೂತ್ ಏನಂದರೆ, ನಾವು ಹೇಳ್ತೀವಿ ಸತ್ಯಂ ಕಲ್ವಿದಂ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಇದೆಲ್ಲ ಸಿದ್ಧಾಂತಗಳಿರಲಿ. ಧ್ಯಾನ ಮಾಡಿದ ತಕ್ಷಣ, ಧ್ಯಾನದಿಂದ ನೀವು ಕ್ಷಣ ಹೊರಗೆ ಬಂದಾಗ ಯು ಫೀಲ್ ದೆರ್ ಇಸ್ ನೋ ಟು. ಎಲ್ಲಿ ಯುನೈಟ್ ಆಗೋಕ್ಕೆ, ಅದು ಯೋಗ ಅನ್ನೋ ಪದ ಏನಿದೆ, ಯುನೈಟ್ ಅಂತ, ದಟ್ ಬಿಕಮ್ಸ್ ಎನ್ ಇಲ್ಯೂಷನ್. ಬ್ರಹ್ಮಾಂಡ ಒಂದು ಅದೇ ನನ್ನ ಭಾಗ ಆಗ್ಬಿಟ್ಟಾಗ ನಾನೇ ಪೂರ ಆಗ್ಬಿಡೋದು. ಇದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲರೂ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು.